ಕಾಂಗ್ರೆಸ್ ಕುರ್ಚಿ ಕಾಳಗದ ಮಧ್ಯೆ ಸ್ಫೋಟಕ ಬೆಳವಣಿಗೆ ನಡೆದು ಹೋಗಿದೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಬೆಂಬಲಿಗರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ 18ಕ್ಕಿಂತ ಹೆಚ್ಚಿನ ಶಾಸಕರ ಸಭೆ ನಡೆದಿದೆ. ಇಲ್ಲಿ ಮುಖ್ಯಮಂತ್ರಿ ಕುರ್ಚಿ ಫೈಟ್ ಒಂದು ಕಡೆ ಇದೆ. ಇದರಲ್ಲಿ ಡಿಸಿಎಂ ಡಿಕೆಶಿ ಬಣ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಇದಕ್ಕಿಂತ ಮುಂಚೆನೇ ಈ ಮೊದಲ ಬಾರಿಗೆ ಶಾಸಕರಾಗಿದ್ರಲ್ಲ, ಅವರು ಕೂಡ ಒಂದು ಪತ್ರವನ್ನು ಇಲ್ಲಿ ಬರೆದಿದ್ರು. ಮೊದಲ ಬಾರಿಗೆ ನಾವೆಲ್ಲ ಶಾಸಕರಾಗಿದ್ದೀವಿ, ಕ್ಯಾಬಿನೆಟ್ನಲ್ಲಿ ನಮಗೆ ಒಂದು ಜಾಗ ಕೊಡಬೇಕು, 5 ಜನಕ್ಕಾದರೂ ಸರಿ, ನಮ್ಮಲ್ಲಿ 5 ಜನಕ್ಕಾದರೂ ಸರಿ ಮಿನಿಸ್ಟರ್ ಮಾಡಬೇಕು ಅಂತ ಒಂದು ಬಣ ಪಟ್ಟು ಹಿಡಿದಿತ್ತು. ಇಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ, ಎಷ್ಟೊಂದು ಜನ ಹಳಬರಿದ್ದಾರೆ, ಎಷ್ಟೊಂದು ಸಲ ಗೆದ್ದಿರೋರು ಇದ್ದಾರೆ, ಅವ್ರನ್ನ ನಾವು ಬಿಟ್ಟುಬಿಟ್ಟು ಆ ಥರ ಅವ್ರನ್ನ ಮಂತ್ರಿ ಮಾಡೋಕ್ಕೆ ಬರಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿ ಆಯಿತು. ಕಾರಣ ಕ್ಯಾಬಿನೆಟ್ಗೆ ಹೆಡ್ ಯಾರು ಅಂದರೆ ಮುಖ್ಯಮಂತ್ರಿಗಳೇ. ಅವ್ರು ಹೇಳಿದ್ರೆ ಅದೊಂದು ಸ್ವಲ್ಪ ತಣ್ಣಗಾಗಿತ್ತು. ಇದಾದ ಮೇಲೆ ಬೆಳವಣಿಗೆ ಏನು ಅಂತ ನೋಡ್ತಾ ಇದ್ರೆ ಇಲ್ಲಿ 18ಕ್ಕಿಂತ ಹೆಚ್ಚಿನ ಶಾಸಕರು ಒಂದು ಕಡೆ ಸೇರಿದ್ದಾರೆ. ಇದು ಡಿಕೆಶಿ ಬಣ ಅಂಥೇಳಿ ಹೇಳಲಾಗ್ತಾ ಇದೆ. ಅನೇಕರು ಇದರಲ್ಲಿರ್ತಕ್ಕಂಥ ಅನೇಕರು ಅಥವಾ ಬಹುತೇಕರು ಅಥವಾ ಎಲ್ಲ, ಯಾವ್ದು ಬೇಕಾದ್ರೂ ನೀವು ಬರ್ಕೊಳ್ಳಿ, ಇಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಹೆಚ್ಚು ಕಡಿಮೆ ಡಿಕೆಶಿ ಅವರನ್ನು ಸಪೋರ್ಟ್ ಮಾಡ್ತಕ್ಕಂಥವರೇ ಇಲ್ಲಿರೋದು. ಖಾಸಗಿ ಹೋಟೆಲ್ನಲ್ಲಿ ಈ ಶಕ್ತಿ ಪ್ರದರ್ಶನ ಆಗಿದೆ. ಆ ಫೋಟೋ ಕೂಡ ರಿಲೀಸ್ ಆಗಿದೆ. ಇಲ್ಲಿ CM ಬಣದ ದಲಿತ CM ಅಸ್ತ್ರಕ್ಕೆ ಡಿಕೆ ಬಣ ಇಲ್ಲಿ ಪ್ರತ್ಯಸ್ತ್ರ ಹೂಡ್ತಾ ಇದೆಯಾ? ಈಗ ಮುಖ್ಯಮಂತ್ರಿಗಳ ಮನೆಗೆ ಹೋಗೋದು ಒಂದಷ್ಟು ಜನ, ಅವರೆಲ್ಲ ಸೇರ್ಕೊಂಡು ಅಲ್ಲಿ ಮಾತಾಡ್ತಾ ಇರೋದು ದಲಿತ CM ವಿಚಾರದ ಬಗ್ಗೆ ಒಂದು ಕಡೆ ಅವರು ಧ್ವನಿ ರೈಸ್ ಮಾಡ್ತಾ ಇದ್ದಾರೆ. ನೀವು ದಲಿತ CM ಅಸ್ತ್ರವನ್ನು ಹೂಡಿದ್ರೆ ನಾವು ಬಂಡಾಯದ ಅಸ್ತ್ರವನ್ನು ಹೂಡಬಹುದಾ ಅಂಥೇಳಿ ಪ್ರಶ್ನಿಸುವ ರೀತಿಯಲ್ಲಿ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸುವ ರೀತಿಯಲ್ಲಿ ಈ ಬೆಳವಣಿಗೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಬೆಂಬಲಿಗರ ಡಿನ್ನರ್ ಪಾಲಿಟಿಕ್ಸ್ ಇದು. ಸಚಿವ ಸುಧಾಕರ್ ನೇತೃತ್ವದಲ್ಲಿಯೇ ರೆಡಿ ಆಗ್ತಾ ಇದೆಯಾ ಡಿಕೆಶಿಯ ತಂಡ? ಈಗ 18 ಜನ ಕಾಣಿಸ್ತಾ ಇರಬಹುದು. ತೆರೆ ಮರೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಲೆ ಮರೆ ಕಾಯಿಗಳ ರೀತಿಯಲ್ಲಿ ಎಷ್ಟು ಜನ ಇದ್ದಾರೆ, ಟೈಮ್ ಬಂದಾಗ DK ಶಿವಕುಮಾರ್ ಪರ ನಿಲ್ಲುವಂಥವ್ರು ಎಷ್ಟು ಜನ ಇದ್ದಾರೆ, ಅಥವಾ ಹೈಕಮಾಂಡ್ ಏನಾದರೂ ಸ್ಟ್ರಾಂಗ್ ಆಗಿ ಒಂದು ಮೆಸೇಜ್ ಕೊಟ್ಟರೆ, ಸಿಗ್ನಲ್ ಕೊಟ್ಟರೆ ಆಗ ನಮಗೆ ಸಹವಾಸವೇ ಬೇಡಪ್ಪ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಇದರಲ್ಲಿರೋದು ಯಾರು ಅಂದರೆ ಮಾಗಡಿ ಬಾಲಕೃಷ್ಣ, CP ಯೋಗೇಶ್ವರ್, ಕುಣಿಗಲ್ ರಂಗನಾಥ್, ಬಸವರಾಜ ಶಿವಗಂಗಾ, ರವಿ ಗಣಿಗ, ಕದಲೂರು ಉದಯ್, ನೈನಾ ಮೋಟಮ್ಮ, ಶರತ್ ಬಚ್ಚೇಗೌಡ, ಪಾವಗಡ ವೆಂಕಟೇಶ್, ಶರತ್ ಬಚ್ಚೇಗೌಡ, ಗಣೇಶ್ ಹುಕ್ಕೇರಿ, ಸತೀಶ್ ಸೈಲ್, ರಮೇಶ್ ಬಂಡಿಸಿದ್ದೇಗೌಡ, ಶಾಂತನಗೌಡ, ಮಂತರ್ಗೌಡ ಇದ್ದಾರೆ. ಇದರಲ್ಲಿ ಇವರೆಲ್ಲ ಸಭೆ ಸೇರಿರೋದು. ಇದರಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಮಾಡಿರೋದು ಡಿಕೆಶಿ ಆಪ್ತರು. ಇನ್ನು ಮಾಗಡಿ ಶಾಸಕ ಬಾಲಕೃಷ್ಣ ಬರ್ತ್ಡೇ ಇತ್ತಂತೆ, ಆ ನೆಪದಲ್ಲಿ ಡಿನ್ನರ್ ಪಾರ್ಟಿ ಮಾಡಿಬಿಟ್ಟಿದ್ದಾರೆ, ಡಿನ್ನರ್ ಮೀಟಿಂಗ್ ಮಾಡಿಬಿಟ್ಟಿದ್ದಾರೆ ಅಂತ ಬರ್ತಿರ್ತಕ್ಕಂಥ ವಿಷಯ. ಆದರೆ ಆ ನೆಪ ಇಟ್ಕೊಂಡು ಚರ್ಚೆ ಏನು ನಡೆದಿದೆ? ಎಷ್ಟೋ ಸಲ ಮಾಗಡಿ ಬಾಲಕೃಷ್ಣ ಅವ್ರ ಬರ್ತ್ಡೇ ಆಗಿದೆಯಪ್ಪ, ಎಷ್ಟೊಂದು ವರ್ಷಗಳ ಕಾಲ ಆಗಿದೆ. ಎಲ್ಲ ಟೈಮು ಇಂಥ ಬಂಡಾಯ ಇತ್ತಾ? ಹೋದ ವರ್ಷ ಹಿಂಗೆ ಕಾಣಿಸ್ಕೊಂಡಿದ್ದಾರೆ ಎಲ್ಲರೂ. ಅದಕ್ಕೆ ಹೋದ ವರ್ಷ ಯಾಕೆ ಬಾಲಕೃಷ್ಣ ಅವ್ರ ಬರ್ತ್ಡೇ ಅವತ್ತು ಬಂದಿರಲಿಲ್ವಾ? ಬೇರೆ ಯಾರ್ದು ಬರ್ತ್ಡೇ ಇರಲೇ ಇಲ್ವಾ? ಅಂದರೆ ಈ ರಾಜಕೀಯದಲ್ಲಿ ಟೈಮಿಂಗ್ ಅಂತಾರಲ್ಲ, ಆ ಟೈಮಿಂಗ್ ಇಲ್ಲಿ ಪ್ರಶ್ನೆ ಆಗ್ತಾ ಇರೋದು. ಅಕಸ್ಮಾತ್ ಬರ್ತ್ಡೇಗೆ ಹೋಗಿದ್ದರೂ ಕೂಡ ಈ ಸಮಯ ಹೇಗಿದೆ ಅಂದರೆ ಒಂದು ಬಂಡಾಯ, ಒಂದು ಬಣ ರಾಜಕಾರಣ, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಇವರು ಸೇರಿದ್ದಾರೆ ಅಂತಲೇ ಬರೋದು.